ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ 10ನೇ ಕಂತಿನ ಹಣ ಬಿಡುಗಡೆ ಆಯಿತಾ, ಯಾರಿಗಾದರೂ ಬಂದಿದೆಯಾ, ಯಾವಾಗ ಬರುತ್ತೆ 10ನೇ ಕಂತಿನ ಹಣ, ಯಾವ ರೀತಿ ನಿಮಗೆ ಡೌಟ್ಸ್ ಇದೆಯೇ, ಮತ್ತು 9ನೇ ಕಂತಿನ ಹಣ ಏನಾದರೂ ಬಂದಿಲ್ವಾ ನಿಮಗೆ. ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲ ವಿಷಯದ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಬಂದಿದೆ, ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇವಾಗ ನಾನು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರುವುದಾದರೆ, ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಇವಾಗ ಆಲ್ಮೋಸ್ಟ್ ಎಷ್ಟು ಜನ ಎಲ್ಲರೂ ಕೂಡ 9ನೇ ಕಂತಿನ ರಿಸೀವ್ ಮಾಡಿಕೊಂಡಿದ್ದೀರಾ. ಇಲ್ಲಿ ನೀವು ಎಲ್ಲರೂ ಕೂಡ ಇವಾಗ 10ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಯಾವಾಗ ಬರುತ್ತೆ ಅಂತ. ಮತ್ತೆ ಇಲ್ಲಿ ಕೆಲವರು ಕಮೆಂಟ್ ಹಾಕುತ್ತಿರುವುದು, ನಮಗೆ 10ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಯಾಕೆಂದ್ರೆ ನಿಮಗೆ 9ನೇ ಕಂತಿನ ಹಣ ಬಂದು ಇವಾಗ ಕೆಲವು ದಿನಗಳಷ್ಟೇ ಆಗಿರುವುದು. ಆದರೆ ಇವಾಗ ಎಷ್ಟೊಂದು ಜನಕ್ಕೆ 9ನೇ ಕಂತಿನ ಹಣ ಬಂದಿಲ್ಲ. ಅವರಿಗೆ ಫಸ್ಟ್ ಒಂದು ಡೌಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡುತ್ತೇನೆ, ನಂತರ 10ನೇ ಕಂತಿನ ಹಣದ ಬಗ್ಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ನೋಡಿ, 9ನೇ ಕಂತಿನ ಹಣ ಏನಾಗಿದೆ ಅಂದರೆ, ರಿಲೀಸ್ ಆಗಿ ಕೆಲವು ದಿನಗಳು ಕಳೆದಿದ್ದು, ಒಂದು 5 ರಿಂದ 7 ದಿನ ಆಗಿದೆ ಅಷ್ಟೇ. ಅದರಿಂದ ನಿಮಗೆ ಇನ್ನೂ 9ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿರಲಿಲ್ಲ ಅಷ್ಟೇ. ಹಾಗಾದ್ರೆ ನಮಗೆ 9ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ನಾವು ಯಾವಾಗ ರಿಸೀವ್ ಮಾಡಿಕೊಳ್ಳುತ್ತೀವಿ, ಆಗ್ಲೇ ಎಷ್ಟೊಂದು ಜನ ರಿಸೀವ್ ಮಾಡಿಕೊಂಡಿದ್ದಾರೆ ಅಂತ ನೀವು ಕೇಳಬಹುದು. ನಿಮ್ಗೆ ಏನಾಗುತ್ತದೆ ಅಂದ್ರೆ, ಒಂದು 30 ದಿನ ಪ್ರೊಸೆಸ್ ಇರುತ್ತೆ ಒಂದು ಕಂತಿನ ಹಣನು ನಿಮ್ಮ ಖಾತೆಗೆ ಬರಬೇಕು ಅಂದ್ರೆ. ಮತ್ತೆ ನಿಮಗೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಎಲ್ಲರಿಗೂ ಕೂಡ 9ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ನಿಮಗೆ ಎಲ್ಲರಿಗೂ ಕೂಡ ಬರುತ್ತೆ. ಇವಾಗ 9ನೇ ಕಂತಿನ ನೀವು ಯಾರ್ಯಾರು ರಿಸೀವ್ ಮಾಡಿಕೊಂಡಿದ್ದೀರಾ, ನೀವು ಯಾರ್ಯಾರು 10ನೇ ತಾರೀಕಿನ ಹಣ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಕಾಮನ್ ಆಗಿ ಡೌಟ್ ಇರುತ್ತೆ, ಇವಾಗ 10ನೇ ಕಂತಿನ ಹಣ ಆಗ್ಲೇ ರಿಲೀಸ್ ಆಗಿದೆಯಾ, ಅಥವಾ ಇದೇ ತಿಂಗಳು ಬರುತ್ತಾ, ಅಥವಾ ಮುಂದಿನ ತಿಂಗಳು ಬರುತ್ತಾ, ಈ 3 ಡೌಟ್ಸ್ ಇದೆ. ಇದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವುದಾದ್ರೆ, ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇದು 10ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಕೂಡ ಯಾವ ಜಿಲ್ಲೆಗೂ ಕೂಡ ಯಾರಿಗೂ ಕೂಡ ಇನ್ನು 10ನೇ ಕಂತಿನ ಹಣ ಯಾರ ಖಾತೆಗೂ ಕೂಡ ಜಮಾ ಆಗುತ್ತಾ ಇಲ್ಲ. ಇದು ಫಸ್ಟ್ ಡೌಟ್ಸ್ ಕ್ಲಾರಿಫಿಕೇಶನ್. ಯಾಕೆಂದ್ರೆ ಒಂದು ಕಂತಿನ ಹಣ ಬಂದಿದ ತಕ್ಷಣ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು, ನೆಕ್ಸ್ಟ್ ಕಂತಿನ ಹಣ ನಾವು ರಿಸೀವ್ ಮಾಡಿಕೊಳ್ಳುವುದು ಯಾವಾಗ ಬರುತ್ತೆ ಯಾವಾಗ ಅನ್ನೋದನ್ನು ಕೂಡ ಡೌಟ್ಸ್ ಇರುತ್ತೆ. ಮತ್ತೆ ಇವಾಗ ಎಲೆಕ್ಷನ್ ಇರುವುದರಿಂದ ಇವಾಗ 10ನೇ ಕಂತಿನ ಹಣನೂ ಕೂಡ ಏನೋ ಇವಾಗ ರಿಲೀಸ್ ಮಾಡಿ ಬಿಡುತ್ತಾರೆ. ಇನ್ನು 2 ದಿನದಲ್ಲಿ, ಈ ತಿಂಗಳು ಕೊನೆಯಷ್ಟರಲ್ಲಿ ನೀವು ಏನಾದರೂ ರಿಸೀವ್ ಮಾಡಿಕೊಳ್ಳುತ್ತೀರಾ ಅನ್ನೋ ಡೌಟ್ಸ್ ಇರುತ್ತೆ. ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ನಿಮಗೆ ತಿಳಿಸಿಕೊಡುವುದಾದ್ರೆ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆದು ಇದುವರೆಗೂ ಕೂಡ 9ನೇ ಕಂತಿನ ಎಲ್ಲರೂ ಕೂಡ ಪಡೆದಿದ್ದೀರಾ. ನೀವು ಗಮನ ವಹಿಸಬಹುದು, ಎಷ್ಟೊಂದು ಜನ ಕಮೆಂಟ್ ಹಾಕ್ತಾ ಇದ್ದಾರೆ 9ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ. ಅದರಲ್ಲಿಯೇ ಗೊತ್ತಾಗುತ್ತೆ ಎಷ್ಟೊಂದು ಜನಕ್ಕೆ ಬಂದಿದೆ, ಎಷ್ಟೊಂದು ಜನಕ್ಕೆ ಬಂದಿಲ್ಲ ಅಂತ. ಎಷ್ಟು ಜನ ಬಂದಿದೆ ಅಂತ ಕಮೆಂಟ್ ಹಾಕುತ್ತಿದ್ದೀರಾ, ಇನ್ನು ಎಷ್ಟು ಜನ ಬಂದಿಲ್ಲ ಅಂತ ಕಮೆಂಟ್ ಹಾಕುತ್ತಿದ್ದೀರಾ. ಫಸ್ಟ್ ಇವಾಗ 9ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಲುಪಬೇಕಾಗುತ್ತದೆ. ಆಮೇಲೆ ನಿಮಗೆ ಇಲ್ಲಿ 10ನೇ ಕಂತಿನ ಹಣ ಬರುವುದಕ್ಕೆ ಸ್ಟಾರ್ಟ್ ಆಗುವುದು. 10ನೇ ಕಂತಿನ ಹಣನೂ ಕೂಡ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ ಇರುವುದರಿಂದ ನೀವು ಕೂಡ 10ನೇ ಕಂತಿನ ಹಣ ಫಸ್ಟ್ ಆಗಿ ರಿಸೀವ್ ಮಾಡಿಕೊಳ್ಳುತ್ತೀರಾ. ಆದರೆ ಈ ತಿಂಗಳು ನಿಮಗೆ 10ನೇ ಕಂತಿನ ಹಣ ಬರಲ್ಲ. ಆದರೆ ಏಪ್ರಿಲ್ ಅಲ್ಲಿ, ನೆಕ್ಸ್ಟ್ ಮೇ ತಿಂಗಳಲ್ಲಿ 10ನೇ ಕಂತಿನ ಹಣ ಬರುತ್ತೆ. ಅದು ಕೂಡ 10ನೇ ತಾರೀಕು ಆಗಿದ ತಕ್ಷಣ ಹಾಕುತ್ತಾರೆ, ವೇಟ್ ಮಾಡಿ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.